ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಚೋಳೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಡಗೂರು ಗ್ರಾಮದ ನಿರ್ದೇಶಕ ಎಎಂ ಮಧು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಲಲಿತಾ ನಾರಾಯಣ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ಸಹಕಾರ ಇಲಾಖೆಯು ಚುನಾವಣೆ ನಿಗದಿಗೊಳಿಸಿತು. ಅಧ್ಯಕ್ಷ ಸ್ಥಾನಕ್ಕೆ ಅಡಗೂರು ಗ್ರಾಮದ ಎಎಂ ಮಧು ಅವರು ನಾಮಪತ್ರ ಸಲ್ಲಿಸಿದರು. ಇವರನ್ನು ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ವಾಸಿಂ ಶರೀಫ್ ಘೋಷಿಸಿದರು. ನೂತನ ಅಧ್ಯಕ್ಷ ಎಎಂ ಮಧು ಮಾತನಾಡಿ, ಚೋಳೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲರೂ ಸಂಘವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಸಲಹೆಯನ್ನು ಪಡೆದು ಸಂಘವನ್ನು ನಡೆಸಿಕೊಂಡು ಹೋಗೋದರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರು ತಾಲೂಕಿನ ನೀರಾವರಿ ಹರಿಕಾರ ಭಗೀರಥ ಬಾಲಕೃಷ್ಣ ಅವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ರೈತರ ಆರ್ಥಿಕತೆಯನ್ನು ಬಲಗೊಳಿಸಲಾಗುವುದು ಅಂತ ತಿಳಿಸಿದರು. ನೂತನ ಅಧ್ಯಕ್ಷರನ್ನ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಅಭಿನಂದಿಸಿ ಮಾತನಾಡಿ, ಸೊಸೈಟಿಯ ಅಭಿವೃದ್ಧಿಗೆ ಗಣನೀಯ ಸಾಧನೆ ಮಾಡಿದ್ದು, ಸಹಕಾರಿ ಸಂಸ್ಥೆಗಳು ಸಹಕಾರ ತತ್ವದಲ್ಲಿ ಕಾರ್ಯನಿರ್ವಹಿಸಿದಾಗ ಸಹಕಾರ ಸಂಸ್ಥೆಗಳು ಉನ್ನತೀಕರಣಗೊಳಿಸಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. ಅಧ್ಯಕ್ಷ ಮಾಡಿದಂಥ ಜನಪ್ರಿಯ ಶಾಸಕರು ಬಾಲಣ್ಣವರು ಮತ್ತು ಕೃಷ್ಣಣ್ಣವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದ ಜನರಿಗೂ ಸಹ ನಮ್ಮ ಪಂಚಾಯತಿ ಈ ಸೊಸೈಟಿ ವ್ಯಾಪ್ತಿ ಬರ್ತದೋ ಎಲ್ಲರೂ ಸಹ ಅವ್ರಿಗೆ ಧನ್ಯವಾದ ಕೇಳ್ತೀನಿ. ರೈತರುಗಳಿಗೆ ಬಂದವರಿಗೆ ನಾನು ಯಾವ ಚುನಾವಣೆ ಇರ್ತೀನಿ, ಯಾವುದೇ ಕಾರಣಕ್ಕೆ ಬಂದು ಯಾವ ಸಮಯ ಸಂದರ್ಭಕ್ಕೆ ಬಂದರೂ ನನಗೆ ಎಷ್ಟೊತ್ತನ ಫೋನ್ ಮಾಡಿ ಜೊತೆ ಇರಬೇಕು, ರೈತರಿಗೋಸ್ಕರ ಚುನಾವಣೆ ಇರ್ತೀನಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಅಧ್ಯಕ್ಷರಾಗಿ ಅಡಗೂರು ಗ್ರಾಮದ ಎಎಂ ಮಧು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೂ ಪ್ರಮುಖವಾಗಿ ಜನಪ್ರಿಯ ಶಾಸಕರಾದ ಸಹೋದರರಾಗಿರ್ತಕ್ಕಂಥ ಬಾಲಕೃಷ್ಣರವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀಯುತ ರವಿ ಅವರೇ ಹಾಗೂ ನಮ್ಮ ಚೋಳೇನಹಳ್ಳಿ ಸೊಸೈಟಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಪಕ್ಷಾತೀತವಾಗಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ನಾನಾದರೂ ಭಾವಿಸ್ತೇನೆ ನಮ್ಮ ಚೋಳೇನಹಳ್ಳಿ ಸೊಸೈಟಿ ಅಭಿವೃದ್ಧಿ ಅತ್ತ ಸಾಗ್ತಾ ಇದೆ. ಯಾಕೆಂದರೆ ಮೊದಲು ಆರ್ಥಿಕವಾಗಿ 15-20 ವರ್ಷಗಳಿಂದ ಬಹಳ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿ. ಇವತ್ತು ನಾವು 7,80,00,000 ರೂಪಾಯಿ KCC ಸಾಲ, 3 ಕೋಟಿ MTL ಸಾಲ, 60 ಲಕ್ಷ ಶ್ರೀಶಕ್ತಿ ಸಂಘಗಳಿಗೆ ಸಾಲ, 55 ಲಕ್ಷ ಹೈನುಗಾರಿಕೆ, ಸುಮಾರು 11.25 ಕೋಟಿಗೂ ಹೆಚ್ಚು ಸಾಲವನ್ನು ನೀಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಸೊಸೈಟಿ ಕೂಡ ಮಾಡಿದೆ. ಅತ್ಯಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇಷ್ಟು ದೊಡ್ಡ ಮಟ್ಟದ ನಾವು ಸಾಲ ಕೊಡಲಿಕ್ಕೆ ಶಾಸಕರಾದಂಥ ಬಾಲಕೃಷ್ಣರವರು ಸತತವಾಗಿ 4 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. 1 ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅವರು ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ. ಅವರು ಆ ನಿರ್ದೇಶಕರಾದ ಮೇಲೆ ಇಡೀ ಚನ್ನರಾಯಪಟ್ಟಣ ತಾಲೂಕಿಗೆ ಸುಮಾರು 330 ಕೋಟಿ ಸಾಲವನ್ನು ನೀಡಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ನಾವು ನಮ್ಮ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ, ಹಾಗಾಗಿ ಬಾಲಕೃಷ್ಣರವರಿಗೆ ನಾನು ಈ ವಿಚಾರದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಸೊಸೈಟಿ ಅಂದರೆ ರೈತರು ಅಂದರೆ ಸೊಸೈಟಿ. ಭಾರತದ ದೇಶಕ್ಕೆ ರೈತರು ಬೆನ್ನೆಲುಬಾದರೆ ರೈತರಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡಿ. ನಮ್ಮ ಸೊಸೈಟಿನೂ ಕೂಡ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಕಳೆದ 14 ಅವಧಿಯಿಂದ ಮೊದಲಿಂದಲೂ ಕೂಡ ನಾವು ಅವಿರೋಧ ಆಯ್ಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಏಕೆಂದರೆ ಪರಸ್ಪರ ಸಹಕಾರ ಇದ್ದಾಗ ಮಾತ್ರ ಆ ಸೊಸೈಟಿ ಪಕ್ಷಾತೀತವಾಗಿ
ಎಲ್ಲರನ್ನ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲದಲೇ ಅಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಏಕೆಂದರೆ ಒಂದು ಸಹಕಾರ ಸಂಸ್ಥೆ ಅಂದರೆ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಅದು ಅಭಿವೃದ್ಧಿಯತ್ತ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಂದಿನ ಅಧ್ಯಕ್ಷ ಆಗಿದ್ದಂಥ ಶ್ರೀಮತಿ ಲಲಿತಾ ಅವರ ಅವಧಿಗೂ ಕೂಡ ಸಾಕಷ್ಟು ಕೆಲಸಗಳಾಗಿದೆ. ಅದಕ್ಕೆಲ್ಲರೂ ಕೂಡ ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಹೊಸದಾಗಿ ಅಧ್ಯಕ್ಷ ಆಗಿ ಮಧು ಅವರು ಆಯ್ಕೆಯಾಗಿದ್ದಾರೆ, ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡುಕೊಂಡು ನಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರೆಗೂ ಕೂಡ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಂದು ಸೊಸೈಟಿ ಅಂದಮೇಲೆ ಸಾವಿರಾರು ಜನ ರೈತರು ಸೊಸೈಟಿಗೆ ಬಂದು ಹೋಗ್ತಕ್ಕಂಥದ್ದುಂಟು. ಅವ್ರು ಬಂದಾಗ ಒಳ್ಳೆ ರೀತಿ ತಾವು ಮಾತಾಡಿಸ್ಬೇಕು, ಅವ್ರ ಕೆಲಸಗಳೇನು, ಅವ್ರ ಸಮಸ್ಯೆಗಳೇನು ಅಂತಕ್ಕಂಥದ್ದು ಹರಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಸಿಟ್ಟಾಗಬಾರ್ದು. ಇವತ್ತು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಮಗೆ, ನಾವು ಅವ್ರ ಸೇವೆ ಸಲ್ಲಿಸಿಕೆ, ಇದು ಕೂಡ ಒಂದು ರೀತಿ ಸೇವೆ ಇದ್ದಂಗೆ. ಆ ರೀತಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡಿದು ನಮ್ಮ ಕೊನೆ ಗ್ರೂಪ್ ಡಿ ನೌಕರನವರೆಗೂ ಪ್ರಜ್ವಲ್ ಇರ್ಬೋದು, ಪವಿತ್ರ ಇರ್ಬೋದು, ಎಲ್ರಿಗೂ ಕೂಡ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆ. ಹಾಗಾಗಿ ನಮ್ಮ ಒಂದು ಸೊಸೈಟಿ ಸರ್ವತೋಮುಖ ಅಭಿವೃದ್ಧಿ ಕಾಣ್ತಾ ಇದೆ. ಈ ಮಧು ಅವಧಿನಲ್ಲೂ ಕೂಡ ನಮ್ಮ MLA ಅವರ ಸಹಕಾರ, ಎಲ್ಲ ನಿರ್ದೇಶಕರ ಸಹಕಾರದಿಂದ ಇನ್ನೂ ಕೂಡ ಉತ್ಕೃಷ್ಟ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ವರದಿ ಮಂಜುನಾಥ್ ಐಕೆ, ಚನ್ನರಾಯಪಟ್ಟಣ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.